ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ಈ ವ್ಲಾಗು ನೀವು ಟೈಟಲ್ ನೋಡಿ ಗೊತ್ತಾಗಿರ್ಬೋದು. ಸ್ವಾತಿ ಮದುವೆ ಪ್ರಿಪ್ರೇಷನ್ ಭಾಗ 3. ಇಲ್ಲಿಗೆ ಈ ವಿಡಿಯೋಗೆ ಪ್ರಿಪ್ರೇಷನ್ ಎಲ್ಲ ಮುಗಿಯುತ್ತೆ. ನೆಕ್ಸ್ಟ್ ವಿಡಿಯೋಯಿಂದ ಚಪ್ರದ ಪೂಜೆ, ಮೆಹಂದಿ, ಹಳದಿ ಎಲ್ಲನೂ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತು ಅತ್ತೆ ಪ್ರಿಪ್ರೇಷನ್ಸ್ ಮಾಡ್ಕೋತಾ ಇದ್ದಾರೆ. ಕಲರ್ ಅಕ್ಷತೆಗಳನ್ನ ರೆಡಿ ಮಾಡ್ಕೋತಿದ್ದಾರೆ. ನಾನು ತೋರಿಸಿದಷ್ಟು ಕಲರ್ದು ಅಕ್ಷತೆಗಳನ್ನ ರೆಡಿ ಮಾಡ್ತಿದ್ದಾರೆ. ಅಕ್ಕಿಗೆ ಕಲರ್ನ ಹಾಕಿ ಸ್ವಲ್ಪ ನೀರು ಹಾಕಿ ಕೋಟ್ ಮಾಡಿ ಆಮೇಲೆ ಡ್ರೈ ಮಾಡಿ ಎತ್ತಿಡ್ತಾ ಇದ್ದಾರೆ. ಜಾಸ್ತಿ ಕಲರ್ಸ್ ಇದ್ದಷ್ಟು ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಒಳ್ಳೊಳ್ಳೆ ಕಲರ್ಸ್ನ ಆರಿಸಿ ಅತ್ತೆ ಈ ರೀತಿ ಅಕ್ಷತೆ ರೆಡಿ ಮಾಡ್ಕೋತಿದ್ದಾರೆ. ಎಲ್ಲ ಕಲರ್ಸು ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇತ್ತು. ನಿಮಗೆ ಪಿಂಕ್ ಮತ್ತು ಗ್ರೀನ್ ಹೇಗೆ ಮಾಡ್ತಿದ್ದಾರೆ ಅಂತ ತೋರಿಸಿದ್ದೀನಿ. ಈಗ ಒಂದು 8ರಿಂದ 9 ಕಲರ್ಸ್ ರೆಡಿ ಮಾಡಿದ್ದಾರೆ. ಅದನ್ನೆಲ್ಲ ರೆಡಿ ಮಾಡಿ ಈ ರೀತಿ ಜೋಡಿಸಿಟ್ಟಿದ್ದಾರೆ. ನೀವೇ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಂತ. 7 ಕಲರ್ಸ್ ರೆಡಿ ಮಾಡಿಟ್ಟಿದ್ದಾರೆ ಅತ್ತೆ. ಆರೆಂಜು, ಬ್ಲೂ, ಪರ್ಪಲ್, ಟೀಲ್, ಗ್ರೀನ್, ಪಿಂಕ್, ಯೆಲ್ಲೋ ಎಲ್ಲ ಕಲರ್ಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನೆಲ್ಲ ಚೌಲ್ಟ್ರಿಗೆ ತೊಗೊಂಡೋಗೋಕ್ಕೆ ಅತ್ತೆ ಒಂದೊಂದೇ ರೆಡಿ ಮಾಡಿಕೊಂಡು ಜೋಡಿಸಿಟ್ಕೋತಾ ಇದ್ದಾರೆ. ಅತ್ತೆ ಬೇರೆ ಸಾಮಾನ ರೆಡಿ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಇರೋದ್ರಿಂದ ನಾನು ಮತ್ತು ಸ್ವಾತಿ ಸೇರಿ ಅತ್ತೆ ಸೂಟ್ ಕೇಸ್ನ ರೆಡಿ ಮಾಡ್ತಿದ್ದೀವಿ ಚೌಲ್ಟ್ರಿಗೆ ತೊಗೊಂಡೋಗೋಕ್ಕೆ. ಅಲ್ಲಿ ಅತ್ತೆಗೆ ಬೇಕಾಗಿರೋ ಸ್ಯಾರಿಗಳು, ಮುಹೂರ್ತಕ್ಕೆ, ರಿಸೆಪ್ಷನ್ಗೆ, ಹಾಗೆ ಮುಹೂರ್ತ ಆದಮೇಲೆ ಮನೆಗೆ ಹೋಗೋವಾಗ ಉಟ್ಕೊಳ್ಳೋಕ್ಕೆ ಡ್ರೆಸ್ ಚೇಂಜ್ ಮಾಡಿ, ಹಾಗೆಯೇ ರಿಸೆಪ್ಷನ್ ಆದಮೇಲೆ ಬಳೆ ಶಾಸ್ತ್ರ ಎಲ್ಲ ಇರುತ್ತೆ, ಅದಕ್ಕೂ ಕೂಡ ಸೀರೆ, ಹಾಗೆಯೇ ಅತ್ತೆಗೆ ಮ್ಯಾಚಿಂಗ್ ಬ್ಯಾಂಗಲ್ಸು, ಕಾಸ್ಮೆಟಿಕ್ಸ್ ಬಾಕ್ಸು, ಅಂದರೆ ಎಲ್ಲನೂ ಒಂದು ಕಿಟ್ಟಲ್ಲಿ ಹಾಕಿಟ್ಟಿದ್ದೀವಿ. ಕ್ರೀಮು, ಪೌಡರು, ಪರ್ಫ್ಯೂಮು, ಟಿಶ್ಯೂಸು, ಏನೇನು ಬೇಕೋ ಎಲ್ಲ ನೆಸಸರಿ ಐಟಮ್ಸ್ನು ಈ ರೀತಿ ಒಂದು ಪೌಚಲ್ಲಿ ಹಾಕಿ ಇಟ್ಟಿದ್ದೀವಿ. ಸೊ ದಟ್ ಹುಡ್ಕೋದೇನು ಬೇಡ, ಎಲ್ಲ ಟ್ರಾನ್ಸ್ಪರೆಂಟ್ ಪೌಚಲ್ಲಿ ಇರೋದ್ರಿಂದ ಕ್ಲೀನಾಗಿ ಕಾಣುತ್ತೆ ಏನೇನಿದೆ ಅಂತ. ಸೊ ಒಂದು ಕೂಮ್ ಕೂಡ ಇಟ್ಟಿದ್ದೀವಿ. ಎಲ್ಲ ಮ್ಯಾಚಿಂಗ್ ಬ್ಯಾಂಗಲ್ಸ್ನು ಸ್ವಾತಿ ರೆಡಿ ಮಾಡಿ ಇಟ್ಟಿದ್ದಾಳೆ ಪ್ರತಿಯೊಂದು ಸೀರೆಗೂ. ಅದನ್ನೆಲ್ಲ ಈ ರೀತಿ ಒಂದು ಕವರಿಗೆ ಹಾಕಿಡ್ತಾ ಇದ್ದೀವಿ ಸೂಟ್ ಕೇಸಲ್ಲಿನೇ. ಈ ರೀತಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಚೌಲ್ಟ್ರಿಯಲ್ಲಿ ತುಂಬ ಕಡಿಮೆ ಟೈಮಲ್ಲಿ ಬೇಗನೆ ರೆಡಿ ಆಗ್ಬೋದು. ಮದುವೆ ಗಡಿಬಿಡಿಯಲ್ಲಿ ರೆಡಿಯಾಗಿ ಜಾಸ್ತಿ ಟೈಮ್ ತೊಗೊಳಕ್ಕಾಗಲ್ಲ. ಸೊ ಈ ರೀತಿ ನಾವು ನೀಟಾಗೆಲ್ಲ ರೆಡಿ ಮಾಡಿಕೊಡ್ತಾ ಇದ್ದೀವಿ. ನಾನು ಅತ್ತೆ ಸೂಟ್ ಕೇಸ್ ರೆಡಿ ಮಾಡಬೇಕಾದ್ರೆ ಸ್ವಾತಿ ಮಾವಂದು ಕೂಡ ಸೂಟ್ ಕೇಸ್ನ ರೆಡಿ ಮಾಡಿಟ್ಟಿದ್ದಾಳೆ. ಸೊ ಅತ್ತೆ ಮಾವ ಇಬ್ಬರದ್ದು ಲಗೇಜ್ ರೆಡಿಯಾಗಿದೆ. ಈಗ ನಾನು ಮತ್ತು ಸ್ವಾತಿ ಗಾಡಿಯಲ್ಲಿ ಹೊರಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಅಂದರೆ ನಾವು ಹೋಗ್ತಾ ಇರೋದು ಕೇಕ್ ಕೆಫೆ ಅಂತ ಪೇಸ್ಟ್ರಿ ಶಾಪು. ಇಲ್ಲಿ ಪೇಸ್ಟ್ರಿ, ಬೇಕ್ರಿ ಐಟಮ್ಸು, ಜ್ಯೂಸು ಎಲ್ಲನೂ ತುಂಬ ಚೆನ್ನಾಗಿ ಸಿಗುತ್ತೆ. ನಾವು ಯಾರದೇ ಬರ್ಡೇ ಇದ್ರೂ, ಆ್ಯನಿವರ್ಸರಿ ಇದ್ರೂ ಇಲ್ಲೇ ಬಂದು ಕೇಕ್ ತೊಗೊಂಡೋಗೋದು. ವಾರದ ವ್ಲಾಗಲ್ಲಿ ನಾನು ಅತ್ತೆ ಮಾವನ ಆ್ಯನಿವರ್ಸರಿ ಸೆಲೆಬ್ರೇಷನ್ ತೋರಿಸಿದ್ನಲ್ಲ, ಅವಾಗೂ ಕೂಡ ನಾವು ಇಲ್ಲಿಂದಾನೇ ಪೇಸ್ಟ್ರಿ ತೊಗೊಂಡೋಗಿದ್ದು ಮ್ಯಾಂಗೋ ಫ್ಲೇವರ್ದು. ಇವತ್ತು ನಾವು ವೈಟ್ ಫಾರೆಸ್ಟ್ ಕೇಕ್ ಆರ್ಡರ್ ಮಾಡಿದ್ದೀವಿ ಮಾವನ ಬರ್ಡೇ ಸೆಲೆಬ್ರೇಷನ್ಗೆ. ಸೊ ಅದನ್ನ ಇಸ್ಕೊಂಡೋಗಕ್ಕೆ ಬಂದಿದ್ವಿ ನಾನು ಸ್ವಾತಿ. ಹಾಗೆ ಪಿಜ್ಜಾ ನೋಡಿ ಟೆಂಪ್ಟ್ ಆಯಿತು. ಇಲ್ಲಿ ಪಿಜ್ಜಾ ತುಂಬ ಚೆನ್ನಾಗಿರುತ್ತೆ ಅಂತ ನಮ್ಮ ಅಣ್ಣ ಒಬ್ಬರು ಹೇಳ್ತಾಯಿದ್ರು ಯಾವಾಗಲೂ. ಸೊ ಟೇಸ್ಟ್ ಮಾಡೋಣ ಅಂತ ಟೇಸ್ಟ್ ಮಾಡಿದ್ವಿ. ಪನ್ನೀರ್ ಪಿಜ್ಜಾ ತೊಗೊಂಡಿದ್ವಿ. ನಾನು ಅಂದ್ಕೊಂಡಿದ್ದಕ್ಕಿಂತ ಬೆಟರ್ ಇತ್ತು. ಡಾಮಿನೋಸ್ ಅಷ್ಟು ಚೆನ್ನಾಗಿಲ್ಲದೆ ಇದ್ರೂ ತುಂಬ ಟೇಸ್ಟಿಯಾಗಿತ್ತು. ಸೊ ಕೇಕ್ ತೊಗೊಂಡು ಬಂದಿದ್ದೀವಿ. ಈಗ ನೈಟ್ 12 o'clock ಮಾವಂಗೆ ಸರ್ಪ್ರೈಸ್ ಕೊಡೋಕ್ಕೆ ಅಂತ ಕೇಕ್ ಎಲ್ಲ ರೆಡಿ ಮಾಡಿಟ್ಟಿದ್ದೀವಿ. ಅವ್ರಿಗಂತೂ ನೆನಪೇ ಇರಲಿಲ್ಲ ಅವ್ರ ಬರ್ಡೇ ಇರೋದು. ಸೊ ತುಂಬಾ ಸರ್ಪ್ರೈಸ್ಡ್ ಆದರು. ಸೊ ಮಾವ ಕೇಕ್ ಕಟ್ ಮಾಡಿ ಎಲ್ಲರಿಗೂ ತಿನ್ನಿಸ್ತಾ ಇದ್ದಾರೆ. ಕೇಕ್ ತುಂಬಾ ಟೇಸ್ಟಿಯಾಗಿತ್ತು. ಫ್ರಿಡ್ಜಲ್ಲಿ ಇಟ್ಟಿದ್ರಿಂದ ತುಂಬಾ ಕೋಲ್ಡ್ ಇದ್ದಿದ್ದರಿಂದ ಇನ್ನೂ ಜಾಸ್ತಿ ಟೇಸ್ಟಿ ಅನಿಸ್ತಾ ಇತ್ತು. ಈಗ ನಾನು ಮತ್ತು ಕಾರ್ತಿಕ್ ಸೇರಿ ಮಾವಂಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೂಡ ರೆಡಿ ಮಾಡಿಟ್ಟಿದ್ದೀವಿ. ಮಾವಂಗೆ ಗೊತ್ತಿಲ್ಲ. ಸೊ ಕೇಕ್ ಎಲ್ಲ ಕಟ್ ಮಾಡಿ ತಿನ್ನಿಸಿದಾದ್ಮೇಲೆ ಕೊಡೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಕೊಟ್ಟಾಗ ಎಷ್ಟು ಸರ್ಪ್ರೈಸ್ಡ್ ಆಗ್ತಾರೆ, ಅದರಲ್ಲಿ ಏನಿದೆ ಅಂತ ಗೆಸ್ ಮಾಡ್ತಾರೋ ಇಲ್ವೋ ಅಂತ ನೋಡೋಣ. ಹಾಗೆಯೇ ಅತ್ತೆ ಮತ್ತು ಸ್ವಾತಿ ಸೇರಿ ಕೂಡ ಒಂದು ಸರ್ಪ್ರೈಸ್ ಗಿಫ್ಟ್ ತಂದಿಟ್ಟಿದ್ದಾರೆ. ಅದನ್ನು ಕೂಡ ಮಾವಂಗೆ ಗೊತ್ತಿಲ್ಲ. ಈಗ ನಾನು ಫಸ್ಟ್ ಕೊಡ್ತಾ ಇದ್ದೀನಿ. ನಾನು ಕಾರ್ತಿಕ್ ಸೇರಿ ತಂದಿರೋ ಗಿಫ್ಟು ಇದು. ಅತ್ತೆ ಮತ್ತು ಸ್ವಾತಿ ಸೇರಿ ತಂದಿರೋ ಗಿಫ್ಟು. ಮಾವಂಗೆ 2 ಗಿಫ್ಟ್ಸ್ ನೋಡಿ ತುಂಬಾ ಖುಷಿಯಾದರು. ಮಾವನ ನೆಕ್ಸ್ಟ್ ಬರ್ಡೇಗೆ, ಅತ್ತೆ ಮಾವನ ನೆಕ್ಸ್ಟ್ ಆ್ಯನಿವರ್ಸರಿಗೆ ಸ್ವಾತಿ ಆಲ್ರೆಡಿ ಮದುವೆ ಆಗಿ ಹೋಗ್ಬಿಟ್ಟಿರ್ತಾಳೆ. ಸೊ ಇದು ಲಾಸ್ಟ್ ಸೆಲೆಬ್ರೇಷನ್ನು ಮಾವನ ಬರ್ಡೇ ಸ್ವಾತಿ ಇದ್ದಾಗ. ಸೊ ಎಲ್ಲರೂ ಸೇರಿ ಖುಷಿಯಿಂದ ಸೆಲೆಬ್ರೇಟ್ ಮಾಡಿದ್ವಿ. ಈಗ ಮಾವ ನಮ್ಮ ಗಿಫ್ಟನ್ನ ಓಪನ್ ಮಾಡಿ ನೋಡ್ತಾ ಇದ್ದಾರೆ. ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ, ಕತ್ತರಿಯಿಂದ ಕಟ್ ಮಾಡಿ ಕೊಡ್ತಾ ಇದ್ದೀನಿ ಓಪನ್ ಮಾಡೋಕ್ಕೆ. ಮಾವನ ಫೋನು ತುಂಬ ಹಳೇದಾಗಿ ಹೋಗಿತ್ತು.
ಈ ಮದುವೆ ಟೈಮಲ್ಲಿ ಎಲ್ರಿಗೂ ಫೋನ್ ಮಾಡೋದು ತುಂಬ ಇರುತ್ತೆ. ಸೊ ಆ ಟೈಮಲ್ಲೇ ಕೈ ಕೊಡ್ತಾಯಿತ್ತು, ಹ್ಯಾಂಗ್ ಆಗ್ತಾಯಿತ್ತು ಪದೇ ಪದೇ. ಸೊ ಅವ್ರಿಗೆ ಹೊಸ ಫೋನ್ ಕೊಟ್ಟರೆ ಮದುವೆ ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾವು ಫೋನ್ ಆರ್ಡ್ರ್ ಮಾಡಿದ್ವಿ. ಅವ್ರಿಗೆ ತುಂಬಾ ಇಷ್ಟ ಆಯಿತು. ರಿಯಲ್ಮಿ ಫೋನ್ ಕೊಡಿಸಿದ್ದು, ರಿಯಲ್ಮಿ 3 ಹೊಸ ಮಾಡೆಲ್ಲು. ಜಸ್ಟ್ 9000 ರುಪೀಸ್ಗೆ ಒಳ್ಳೊಳ್ಳೆ ಫೀಚರ್ಸ್ ಇದೆ. ಸೊ ನಿಮಗೂ ಕೂಡ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಈಗ ತೋರಿಸಿದ್ದು ಅತ್ತೆ ಮತ್ತು ಸ್ವಾತಿ ಸೇರಿ ಮಾವಂಗೆ ಅಂತ ತಂದಿರೋ ಶರ್ಟು. ಕಲರ್ ಮಾವನ ಹತ್ರ ಇರಲಿಲ್ಲ, ಅವ್ರಿಗೆ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅನಿಸ್ತು, ಅದಕ್ಕೆ ತಂದಿದ್ದಾರೆ. ಅದೂ ಕೂಡ ತುಂಬ ಇಷ್ಟ ಆಯಿತು ಮಾವಂಗೆ. ಈಗ ನಾನು ಸ್ವಾತಿಗೆ ಮಿಕ್ಕಿರೋ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿಕೊಡ್ತಾ ಇದ್ದೀನಿ. ಹೋದ ವ್ಲಾಗಲ್ಲಿ ನಾನು ಅವಳೆಲ್ಲ ಹೊಸ ಸೀರೆಗಳು, ಫ್ಯಾನ್ಸಿ ಮತ್ತು ಸಿಲ್ಕ್ ಸ್ಯಾರೀಸ್ನೆಲ್ಲ ಪ್ಯಾಕ್ ಮಾಡ್ಕೊಳ್ಳೋದು ತೋರಿಸಿದ್ದೆ. ಮಿಕ್ಕಿರೋ ಕುರ್ತಾಸು, ಲೆಗ್ಗಿಂಗ್ಸು, ದುಪಟ್ಟಾಸು, ಸಿಂಪಲ್ ಕಾಟನ್ ಸಲ್ವಾರ್ ಸೆಟ್ಸು, ಇದನ್ನೆಲ್ಲ ಅವಳು ಡೈಲಿ ಆಫೀಸ್ಗೆ ಹಾಕ್ಕೊಂಡು ಹೋಗೋಕ್ಕೆ, ಹೊರಗೆ ಹೋದಾಗ ಹಾಕ್ಕೊಂಡು ಹೋಗೋಕ್ಕೆ ಜೀನ್ಸು, ಟಾಪ್ಸು ಇದನ್ನೆಲ್ಲ ಪ್ಯಾಕ್ ಮಾಡಿರಲಿಲ್ಲ. ಸೊ ಅದನ್ನೆಲ್ಲ ನೀಟಾಗಿ ಮಡಚಿ ಪ್ಯಾಕ್ ಮಾಡಿಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಕುರ್ತಾಸ್ನೆಲ್ಲ ಒಂದು ಕಡೆ ಇಟ್ಟಿದ್ದೀನಿ. ಈಗ ಎಲ್ಲ ದುಪ್ಪಟ್ಟಾಸ್ನ ಈ ರೀತಿ ಸೆಂಟರಲ್ಲಿ ಇಡ್ತಾಯಿದ್ದೀನಿ, ಕಾಣೋ ಥರ ಎಲ್ಲ ಕಲರ್ಸೂ. ಈಗ ಲೆಗ್ಗಿಂಗ್ಸ್ನ ಕೂಡ ಜೋಡಿಸಿಡ್ತಾ ಇದ್ದೀನಿ. ಒಂದೇ ಲೆಗ್ಗಿಂಗ್ಸು 2-3 ಕುರ್ತಾಗೆ ಮ್ಯಾಚ್ ಆಗೋ ಥರ ಇರೋದ್ರಿಂದ ನಾನು ಕುರ್ತಾ ಒಳಗೆ ಲೆಗ್ಗಿಂಗ್ಸ್ ಇಡ್ತಾ ಇಲ್ಲ, ಸಪ್ರೇಟ್ ಇಡ್ತಾ ಇದ್ದೀನಿ. ಮಿಕ್ಸ್ ಮ್ಯಾಚ್ ಮಾಡಿ ಹಾಕ್ಕೋಬೋದು ಅಂತ. ಕೊನೆಗೆ ಜೀನ್ಸ್ ಮತ್ತು ಟಾಪ್ಸ್ನು ಕೂಡ ಎಲ್ಲ ಜೋಡಿಸಿಟ್ಟು ಇನ್ನೂ ಏನೇನು ಆಕ್ಸೆಸರೀಸು ಅದನ್ನೆಲ್ಲ ಒಂದು ಕವರಲ್ಲಿ ಹಾಕಿ ಮೇಲ್ಗಡೆ ಈ ರೀತಿ ಒಂದು ನೆಟ್ ಥರ ಇದೆ, ಅದರಲ್ಲಿ ಹಾಕಿಡ್ತಾ ಇದ್ದೀನಿ. ಈಗ ಸ್ವಾತಿ ಲಗೇಜ್ ಕೂಡ ರೆಡಿಯಾಗಿದೆ. ನೆಕ್ಸ್ಟ್ ಡೇ ಅತ್ತೆ ಫುಲ್ ಬ್ಯುಸಿ ಇದ್ದರು ಪ್ರಿಪ್ರೇಷನಲ್ಲಿ. ನನಗೆ ಮತ್ತು ಸ್ವಾತಿಗೆ ಕ್ಲೀನಿಂಗ್ ಕೆಲಸ ಇತ್ತು. ಸೊ ಇಬ್ಬರು ಸೇರಿ ಮಾತಾಡ್ಕೋತಾ ಮಾಡಿದ್ರೆ ಬೋರ್ ಆಗಲ್ಲ, ಬೇಗ ಕೆಲಸ ಆಗುತ್ತೆ ಅಂತ ಇಬ್ಬರು ಸೇರಿ ಶೋಕೇಸ್ನ ಕ್ಲೀನ್ ಮಾಡ್ತಾಯಿದ್ದೀವಿ. ಇದು ಡೈನಿಂಗ್ ಹಾಲಲ್ಲಿದೆ. ಇಲ್ಲಿ ಅತ್ತೆ ಮತ್ತು ಸ್ವಾತಿ ಸೇರಿ ಕ್ರಾಕರೀಸ್ನೆಲ್ಲ ಜೋಡಿಸಿಟ್ಟಿದ್ದಾರೆ. ಗ್ಲಾಸ್ ಸೆಟ್ಸು, ಮಗ್ಸು, ಹಾಗೆಯೇ ಪಿಂಗಾಣಿ, ಟೀ ಕಪ್ ಸೆಟ್ಸು, ಈ ಥರ ಎಲ್ಲನೂ ಬೌಲ್ಸು ಎಲ್ಲ ಜೋಡಿಸಿಟ್ಟಿದ್ದಾರೆ. ಅದನ್ನೆಲ್ಲ ಒಂದೊಂದೇ ತೆಗೆದು ಒರೆಸಿ, ಹಾಗೆಯೇ ಗ್ಲಾಸ್ ಶೆಲ್ವ್ಸ್ನೆಲ್ಲ ಕಾಲಿನ್ ಹಾಕಿ ಕ್ಲೀನಾಗಿ ಒರೆಸಿ ಮತ್ತೆ ವಾಪಸ್ ಜೋಡಿಸ್ತಾ ಇದ್ದೀವಿ. ಇಬ್ಬರು ಸೇರಿ ಮಾಡಿದ್ದಕ್ಕೆ ಗೊತ್ತೇ ಆಗಲಿಲ್ಲ ಎಷ್ಟು ಬೇಗ ಕೆಲಸಗಳಾಗೋಯ್ತು. ಮಾತಾಡ್ತಾ ಟೈಮ್ ಪಾಸ್ ಮಾಡ್ತಾ ಮಾಡಿದ್ವಿ. ಇದನ್ನೆಲ್ಲ ಸ್ವಾತಿ ಮದುವೆ ಆಗಿ ಹೋದ್ಮೇಲೆ ನಾನು ತುಂಬಾ ಮಿಸ್ ಮಾಡ್ಕೋತೀನಿ. ಈಗ ಸ್ವಾತಿ ಕರ್ಟನ್ಸ್ನೆಲ್ಲ ಚೇಂಜ್ ಮಾಡ್ತಾ ಇದ್ದಾಳೆ. ಡೈಲಿ ಯೂಸೇಜ್ಗೆ ಅಂತ ಹಾಕಿರೋ ಕರ್ಟನ್ಸ್ನೆಲ್ಲ ತೆಗೆದು ಸ್ಪೆಷಲ್ ಅಕೇಶನ್ಗೆ ಅಂತ ಇರೋ ಸ್ವಲ್ಪ ಗ್ರ್ಯಾಂಡಾಗಿರೋ ಕರ್ಟನ್ಸ್ನ ಹಾಕ್ತಾ ಇದ್ದಾಳೆ. ಇದು ಫೋಟೋಸಲ್ಲಿ, ವಿಡಿಯೋದಲ್ಲಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಗ್ರ್ಯಾಂಡಾಗೂ ಕಾಣುತ್ತೆ, ಮದುವೆ ಮನೆ ಕಳೆ ಇರುತ್ತೆ ಅಂತ. ಸೊ ಪೂರ್ತಿ ಮನೆ ಕ್ಲೀನಿಂಗ್ ಎಲ್ಲ ಆಗಿ ಕರ್ಟನ್ಸು ಚೇಂಜ್ ಮಾಡಿದ್ರೆ ಮದುವೆ ಮನೆ ಕಂಪ್ಲೀಟ್ಲಿ ರೆಡಿ ಆಯಿತು ಅಂತ. ಈಗ ಹಾಲಿನ್ಗೆ ಕರ್ಟನ್ ಚೇಂಜ್ ಮಾಡಿದ್ದಾಯಿತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಇದೇ ಥರ ಮ್ಯಾಚಿಂಗ್ ಕರ್ಟನ್ಸ್ನ ಬೇರೆ ಡೋರ್ಸಿಗೆ ಹಾಗೆ ಎಲ್ಲ ರೂಮ್ ವಿಂಡೋಸ್ಗೆ ಇರೋ ಮ್ಯಾಚಿಂಗ್ ಕರ್ಟನ್ಸ್ನ ಹಾಕ್ತಾ ಇದ್ದಾಳೆ. ಹಾಗೆಯೇ ಎಲ್ಲ ರೂಮಿಂದು ಬೆಡ್ ಸ್ಪ್ರೆಡ್ಸ್ ಕೂಡ ಚೇಂಜ್ ಮಾಡಿ ಕ್ಲೀನಾಗಿರೋ ಹೊಸದಾಗಿರೋ ಬೆಡ್ ಸ್ಪ್ರೆಡ್ನ ಹಾಕ್ತಿದ್ದಾಳೆ. ಅದ್ರ ಜೊತೆಯಲ್ಲಿ ಅತ್ತೆ ಕಿಚನಲ್ಲಿ ಹೋಳಿಗೆಗೆ ಹಿಟ್ಟು ಕೂಡ ರೆಡಿ ಮಾಡ್ತಾ ಇದ್ದಾರೆ. ಸೊ ಪ್ಯಾರ್ಲಲ್ಲಿ ಎಲ್ಲರೂ ಎಲ್ಲ ಕೆಲಸಗಳನ್ನೂ ಮಾಡ್ತಾಯಿದ್ದೀವಿ. ಇದು ಅತ್ತೆ ರೂಮ್ ಡೋರ್ ಕರ್ಟನ್ನು, ಇಲ್ಲಿ ಕೂಡ ಕರ್ಟನ್ ರೆಡಿ ಆಯಿತು. ಇದು ಸ್ವಾತಿ ರೂಮಲ್ಲಿ ಬೆಡ್ ಸ್ಪ್ರೆಡ್ ಚೇಂಜ್ ಮಾಡ್ತಾ ಇದ್ದಾರೆ, ಇಲ್ಲೂ ಕೂಡ ರೆಡಿ ಆಯಿತು. ನಮ್ಮ ರೂಮ್ದು ಇವತ್ತೆಲ್ಲ ಪ್ಯಾಕಿಂಗ್ ಎಲ್ಲ ಆದಮೇಲೆ ಚೇಂಜ್ ಮಾಡೋಣ ಅಂತ ಇದ್ದೀವಿ. ಸೊ ಅದೆಲ್ಲ ಮಾಡಿದ್ರೆ ಕಂಪ್ಲೀಟ್ಲಿ ರೆಡಿ ಆದಂಗೆ ಲೆಕ್ಕ. ಸ್ವಾತಿ ರೂಮ್ ಕರ್ಟನ್ಸ್ ಕೂಡ ಚೇಂಜ್ ಆಗಿದೆ. ಈಗ ನಾನು ಮತ್ತು ಕಾರ್ತಿಕ್ ರೂಮಲ್ಲಿ ಐರನ್ ಮಾಡ್ತಾ ಇದ್ದೀವಿ. ನನ್ನ ಲಗೇಜ್ ಎಲ್ಲ ಆಲ್ಮೋಸ್ಟ್ ಪ್ಯಾಕ್ ಮಾಡೋಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ. ಕಾರ್ತಿಕ್ ಮಾತ್ರ ಕೆಲವು ಶರ್ಟ್ಸು, ಜುಬ್ಬ ಎಲ್ಲ ಐರನ್ ಮಾಡೋದು ಬಾಕಿ ಇತ್ತು. ಸೊ ಇಬ್ಬರು ಸೇರಿ 2 ಕಡೆ ಮಾಡ್ತಾ ಇದ್ದೀವಿ, ಬೇಗ ಬೇಗ ಆಗಲಿ ಅಂತ. ತುಂಬಾ ಬಟ್ಟೆಗಳಿದ್ವು ಅದಕ್ಕೆ. ನೆಕ್ಸ್ಟ್ ಡೇನೇ ಚಪ್ರದ ಪೂಜೆ ಇರೋದ್ರಿಂದ ಆದಷ್ಟು ಇವತ್ತೇ ಪ್ಯಾಕಿಂಗ್ ಮಾಡಿ ಇಟ್ಬಿಟ್ರೆ ನಾವು ಫ್ರೀ ಆಗಿಬಿಡ್ತೀವಿ ಅಂತ ಇವತ್ತೇ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ. ಇವತ್ತು ರಾತ್ರಿ ಒಳಗೆ ನಾವು ಲಗೇಜ್ ಪ್ಯಾಕ್ ಮಾಡಿಟ್ರೆ ನಾಳೆಯಿಂದ ಎಲ್ಲ ಶಾಸ್ತ್ರಗಳು ಸ್ಟಾರ್ಟ್ ಆಗುತ್ತೆ. ಅರಿಶಿನ, ಮೆಹಂದಿ, ಚಪ್ರ ಎಲ್ಲ ಶುರು ಆಗುತ್ತೆ. ಈಗ ನಾನು ನನ್ನ ಲಗೇಜ್ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಆಲ್ರೆಡಿ ಎಲ್ಲ ಫೋಲ್ಡ್ ಮಾಡಿಟ್ಟಿದ್ದೆ, ಜಸ್ಟ್ ಒಂದು ಚೌಲ್ಟ್ರಿಗೆ ತೊಗೊಂಡೋಗೋಕ್ಕೆ ಅಂತ ಒಂದು ಬ್ಯಾಗಲ್ಲಿ ಎಲ್ಲ ಜೋಡಿಸ್ತಿದ್ದೀನಿ. ನಾನು ಕೂಡ ಬಳೆ ಶಾಸ್ತ್ರಕ್ಕೆ ಒಂದು ಸ್ಯಾರಿ, ಹಾಗೆ ಮದುವೆ ಎಲ್ಲ ಮುಗಿದ್ಮೇಲೆ ಚೇಂಜ್ ಮಾಡೋಕೆ ಒಂದು ಸ್ಯಾರಿ, ಒಂದು ರಿಸೆಪ್ಷನ್ಗೆ, ಒಂದು ಮುಹೂರ್ತಕ್ಕೆ ಎಲ್ಲನೂ ಜೋಡಿಸಿಟ್ಕೋತಾ ಇದ್ದೀನಿ. ಮ್ಯಾಚಿಂಗ್ ಬ್ಯಾಂಗಲ್ಸ್ನು ಕೂಡ ಸ್ವಾತಿ ಎಲ್ಲರಿಗೂ ರೆಡಿ ಮಾಡಿಕೊಟ್ಟಿದ್ದಾಳೆ. ಅವಳು ಚೆನ್ನಾಗಿ ಡಿಸೈನ್ ಮಾಡ್ತಾಳೆ ಎಲ್ಲ ಬ್ಯಾಂಗಲ್ಸ್ನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ. ಸೊ ಎಲ್ಲ ಸೆಟ್ ಮಾಡಿಕೊಟ್ಟಿದ್ದಾಳೆ, ಅದನ್ನೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಹಾಗೆ ಒಂದು ಮೇಕಪ್ ಪೌಚ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಇಟ್ಕೊಂಡ್ರೆ ನಂದು ಚೌಲ್ಟ್ರಿಗೆ ತೊಗೊಂಡೋಗೋ ಬ್ಯಾಗ್ ರೆಡಿ ಆಗಿಬಿಡುತ್ತೆ. ಒಂದು ನೈಟ್ ವೇರ್ ಕೂಡ ಇಟ್ಕೊಂಡಿದ್ದೀನಿ. ಚೌಲ್ಟ್ರಿಯಲ್ಲೇ ಮಲ್ಗೋದಾದ್ರಿಂದ ಅಲ್ಲೇ ನಾವು ಚೇಂಜ್ ಮಾಡಿ ಆರಾಮಾಗಿ ರಿಲ್ಯಾಕ್ಸ್ ಮಾಡಿ ಮಲ್ಕೋಬೋದು ಅಂತ.
ಹಾಗೆ ಸ್ನಾನ ಮಾಡಿದ ಮೇಲೆ ಯೂಸ್ ಮಾಡೋಕ್ಕೆ ಒಂದು ಟವಲ್ ಕೂಡ ಇಟ್ಕೊಂಡಿದ್ದೀನಿ. ಮೇಕಪ್ ಪೌಚ್ ಇಟ್ಟಿದ್ದೀನಿ. ಸೊ ನನ್ನ ಲಗೇಜ್ ರೆಡಿ ಆಯಿತು. ಈಗ ನೆಕ್ಸ್ಟ್ ಕಾರ್ತಿಕ್ ಕೂಡ ಲಗೇಜ್ನ ರೆಡಿ ಮಾಡಿಬಿಟ್ರೆ ನಾವು ಕಂಪ್ಲೀಟ್ಲಿ ರೆಡಿ ಆದಂಗೆ ಮದುವೆಗೆ. ಬೇರೆ ಏನು ಎಕ್ಸ್ಟ್ರಾ ಕೆಲಸ ಇರೋದಿಲ್ಲ. ನಾಳೆಯಿಂದ ಎಲ್ಲ ಗೆಸ್ಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಸೊ ಅವ್ರ ಜೊತೆಗೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಈಗ ನಾನು ಚೌಲ್ಟ್ರಿ ಅಲ್ದಲ್ಲೇ ಮನೆಯಲ್ಲೇ ನಡೆಯೋ ಶಾಸ್ತ್ರಗಳಿಗೆಲ್ಲ ಈ ರೀತಿ ಸೀರೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಯಾರಿ ಒಳಗೇ ನಾನು ಅದರ ಮ್ಯಾಚಿಂಗ್ ಪೆಟಿಕೋಟ್ ಮತ್ತು ಬ್ಲೌಸ್ನ ಇಟ್ಕೊಂಡಿದ್ದೀನಿ. ಸೊ ದಟ್ ಟೈಮ್ ತುಂಬಾ ಸೇವ್ ಆಗುತ್ತೆ, ಹುಡುಕಾಟ ಇರೋದಿಲ್ಲ ಅಂತ. ಈಗ ಆ ಸ್ಯಾರೀಸ್ನೆಲ್ಲ ರೆಡಿ ಮಾಡಿಟ್ಟು ಕಾರ್ತಿಕ್ದು ಕೂಡ ಲಗೇಜ್ನ ಪ್ಯಾಕ್ ಮಾಡ್ತಾ ಇದ್ದೀವಿ. ಕಾರ್ತಿಕ್ ಕೂಡ ಎಲ್ಲ ಅಕೇಶನ್ಗೂ ಸಪ್ರೇಟಾಗಿ ಸೆಟ್ ಮಾಡಿ ಶರ್ಟು ಪ್ಯಾಂಟು ಎಲ್ಲ ಜೋಡಿಸ್ಕೋತಾ ಇದ್ದಾರೆ. ಅವ್ರದ್ದು ಯಾವುದೇ ಮೇಕಪ್ ಕಿಟ್ಟು ಬ್ಯಾಂಗಲ್ಸ್ ಇರೋದಿಲ್ಲ. ಸೊ ಸಿಂಪಲ್ಲಾಗಿ ಶರ್ಟು ಪ್ಯಾಂಟು ರೆಡಿ ಮಾಡಿ ಇಸ್ತ್ರಿ ಮಾಡಿ ಮಡಿಸಿಟ್ರೆ ಅವ್ರ ಲಗೇಜ್ ರೆಡಿ ಆಗಿಬಿಡುತ್ತೆ. ಇದು ಮೇನ್ ರಿಸೆಪ್ಷನ್ಗೆ ಅಂತ ತೊಗೊಂಡಿರೋ ಮಾನ್ಯವಾರ್ ಜುಬ್ಬ ಕೂಡ ರೆಡಿ ಆಯಿತು. ಇನ್ನೊಂದು ಬ್ಲೇಸರ್ ಕೂಡ ತೊಗೊಂಡಿದ್ದಾರೆ. ಇದನ್ನು ಫೋಲ್ಡ್ ಮಾಡಿ ಮಡಚಿಡೋಕ್ಕಾಗೋದಿಲ್ಲ, ಪ್ಯಾಕ್ ಮಾಡೋಕ್ಕಾಗೋದಿಲ್ಲ. ಸೊ ಈ ರೀತಿ ಹ್ಯಾಂಗ್ ಮಾಡಿಟ್ಟಿದ್ದಾರೆ. ಹೋಗ್ತಾ ಕಾರಲ್ಲಿ ಇದೇ ರೀತಿ ಇಟ್ಕೊಂಡು ಹೋಗ್ಬೋದು ಅಂತ. ಈಗ ನೆಕ್ಸ್ಟ್ ಡೇ ಚಪ್ರದ ಪೂಜೆಗೆ ಹೋಳಿಗೆ ಊಟ ರೆಡಿ ಮಾಡ್ತಾ ಇದ್ದಾರೆ. ಮೇಲಿಂದ ನಾನು ತೋರಿಸ್ತಾ ಇದ್ದೀನಿ. ಕೆಳಗಡೆ ಹಾಲಲ್ಲಿ ಎಲ್ಲರೂ ಸೇರಿ ಕುತ್ಕೊಂಡು ಹೋಳಿಗೆ ಮಾಡ್ತಾ ಇದ್ದಾರೆ. ಅತ್ತೆ ಮಾಡೋ ಹೋಳಿಗೆ ಹಾಗೆ ಹೋಳಿಗೆ ಸಾರು ಎಲ್ಲರಿಗೂ ತುಂಬಾ ಫೇವ್ರೇಟು. ಸೊ ಹೋಳಿಗೆಗಳೆಲ್ಲ ರೆಡಿ ಆಯಿತು ಬಂದಿರೋ ಗೆಸ್ಟ್ಗೆಲ್ಲ ಊಟಕ್ಕೆ. ಹಾಗೆ ಕಾಳು ಕೂಡ ನೆನೆಸಿಟ್ಟಿದ್ದಾರೆ. ಕಾಳು ಪಲ್ಯ ಮಾಡಬೇಕು. ಹಾಗೆ ಚಿತ್ರಾನ್ನ ಕೂಡ ಮಾಡೋ ಪ್ಲ್ಯಾನ್ ಇದೆ. ಸ್ವಲ್ಪ ಕರ್ಗಡ್ಬು ಕೂಡ ಮಾಡಿದರು. ಎಲ್ಲನೂ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಚಿಕ್ಕ ವ್ಲಾಗು ಪ್ರಿಪ್ರೇಷನ್ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಚಪ್ರದ ಪೂಜೆ ಹೇಗೆ ನಡೀತು, ಮೆಹಂದಿ ಫಂಕ್ಷನ್ ಹೇಗಿತ್ತು, ಅರ್ಶಿನ ಶಾಸ್ತ್ರ ಹೇಗೆ ನಡೀತು ಅಂತೆಲ್ಲ ಶೇರ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್ ಫಾರ್ ಆಲ್ ದಟ್. ಟಿಲ್ ದೆನ್ ಟೇಕ್ ಕೇರ್. ಬಾಯ್.